ರಾಜ್ಯಾದ್ಯಂತ ವರ್ಣನ ಆರ್ಭಟ ಜೋರಾಗಿದೆ. ಎಲ್ಲೆಡೆ ಅಧ್ವಾನ ಅವಾಂತರಗಳಾಗಿವೆ. ಬಿಟ್ಟು ಬರ್ತಿರುವಂತಹ ಮಳೆಗೆ ಜನಸಾಮಾನ್ಯರು ಪರದಾಡ್ತಿದ್ದಾರೆ. 15 ದಿನಗಳ ಹಿಂದೆ ಚಿತ್ರಣ ಬೇರೆ ರೀತಿಯಾಗಿತ್ತು. ವಿಪರೀತ ಬಿಸಿಲಿತ್ತು, ನೀರಿಗೆ ಸಮಸ್ಯೆ ಇತ್ತು. ಆದ್ರೆ ಈಗ ಮಳೆ ಹಲವಾರು ಭಾಗದಲ್ಲಿ, ಹಲವಾರು ಜಿಲ್ಲೆಗಳಲ್ಲಿ, ಮೈಸೂರಿನ ಪ್ರಿಯಾಪಟ್ಟಣದಲ್ಲಿ ರಾತ್ರಿ ಸುರಿದಂತ ಮಳೆಯಿಂದಾಗಿ ಬಡಾವಣೆಗಳಿಗೆ ನೀರು ನುಗ್ಗಿದೆ. ರುದ್ರಪ್ಪ ಬಡಾವಣೆ, ಶಿವಪ್ಪ ಬಡಾವಣೆ ಹಾಗೂ ಛತ್ರಬೀದಿ ತಗ್ಗು ಪ್ರದೇಶಗಳಿಗೆ ನುಗ್ಗಿದಂತ ನೀರು, ಜಾಗರಣೆ ಮಾಡಿದಂತ ಜನ ಮನೆಯಲ್ಲಿನ ನೀರು ಹೊರಹಾಕೋದಕ್ಕೆ ನಿದ್ದೆಗೆಟ್ಟು ಅಲ್ಲಿ ನಿವಾಸಿಗಳು ಕುಳಿತಿದ್ರು. ಸೊ ಮೈಸೂರು ಭಾಗದಲ್ಲಿ ಈಗ ನಾವು ನೋಡ್ತಾ ಇದ್ದೀವಿ. ಮೈಸೂರಿನಲ್ಲಿ ಮಳೆ ಅವಾಂತರ ಹೇಗಿದೆ ಅಂತ ಹೇಳಿ, ಪ್ರಿಯಾಪಟ್ಟಣದಲ್ಲಿ ನೀರು ಪಾಲಾಯಿತು ಬದುಕು. ರಾತ್ರಿ ಸುರಿದಂತ ಮಳೆಯ ಅವಾಂತರಗಳಿದು. ಬಹಳ ಮುಖ್ಯವಾಗಿ ನೀರು ಹೋಗೋದಕ್ಕೆ ವ್ಯವಸ್ಥೆ ಅನ್ನೋದು, ಚರಂಡಿ ಇರ್ಬೋದು ಅಥವಾ ಸೂಕ್ತವಾಗಿ ಎಲ್ಲಿ ಕಾಲುವೆಗಳಿರಬೇಕು ಅದೆಲ್ಲವೂ ಕೂಡ ಇಲ್ಲದ ಕಾರಣ ಬಹಳಷ್ಟು ಕಡೆ ಇಂಥ ಸಮಸ್ಯೆಗಳಾಗ್ತಾ ಇದೆ. ಮನೆಯ ಕಾಂಪೌಂಡ್ನ ಒಳಗೆ ನೀರು ನುಗ್ಗಿ ಲೇಔಟ್ನ ಜನ ಅಲ್ಲಿ ಒದ್ದಾಡಿದ್ರು. ಒಂದು ಕಡೆ ಕರೆಂಟ್ ಇಲ್ಲ, ಇನ್ನೊಂದು ಕಡೆ ಕತ್ಲು. ಅಲ್ಲಿ ಅಪೂರ್ವ ರಮೇಶ್ ಸ್ಟ್ರೀಟ್ ಫುಡ್ ಬಿಸ್ನೆಸ್ ನಿಂದ ದಿನಕ್ಕೆ 11,000 ರೂಪಾಯಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಮಳೆ ವಿಪರೀತವಾಗಿ ಬರ್ತಾ ಇದೆ. ಸೊ ಅಲ್ಲಲ್ಲಿ ಬ್ಲಾಕ್ ಆಗಿರುವಂಥ ಒಂದಷ್ಟು ವಸ್ತುಗಳು ನೀರು ಹೋಗದಿರೋ ಹಾಗೆ, ಅಲ್ಲಿ ಹೇಗಾದರೂ ನಡ್ಕೊಂಡು ಹೋಗಬೇಕು ಅಂತ ಒಂದು ಹಲಿಗೆ ಪೀಸಿನೆಲ್ಲ ಇಟ್ಟು ಅವರು ಹೋಗುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನು ಮನೆಯ ಒಳಗಿನ ದೃಶ್ಯಗಳು, ಮನೆಯಲ್ಲಿರುವಂಥ ಕಪಾಟ್ಗಳು, ಈ ವಾರ್ಡ್ರೋಬ್ ಏನಿರುತ್ತೆ ಇದೆಲ್ಲದರಲ್ಲೂ ಕೂಡ ಈಗ ನೀರು ನುಗ್ತಾ ಇದೆ. ಮನೆಯಲ್ಲಿ ಇಟ್ಟಿರುವಂಥ ಪಾತ್ರೆ, ಪಗಡೆ, ಚೇರು, ಹಾಗೇನೆ ಸೋಫಾ, ದಿವಾನ್ ಕಾಟ್ ಎಲ್ಲ ಕಡೆ ಕೂಡ ನೀರೇನೆ. ಮನೆಯಲ್ಲಿರುವಂಥ ವಸ್ತುಗಳನ್ನು ಅಷ್ಟು ಬೇಗ ಶಿಫ್ಟ್ ಮಾಡೋಕ್ಕೂ ಸಾಧ್ಯ ಆಗಲ್ಲ ಒಮ್ಮೆಲೆ ಮಳೆ ಬಂದಂಥ ಸಂದರ್ಭದಲ್ಲಿ. ಇದು ಮನೆಯ ಒಳಭಾಗದ ದೃಶ್ಯಗಳು. ಅಡುಗೆ ಮನೆಯಿಂದ ಹಿಡಿದು ಎಲ್ಲ ಕಡೆ ಕೂಡ ನೀರು ನಿಂತಿದೆ. ಒಂದಷ್ಟು ಬಡಾವಣೆಗಳಲ್ಲಿ ಪ್ಲಾನಿಂಗ್ ಇರೋದಿಲ್ಲ. ಮುಂದೆ ಮಳೆ ಬಂದರೆ ಅಥವಾ ಜೋರಾದಂಥ ಮಳೆ ಬಂದರೆ ನೀರು ಅಲ್ಲಿ ಬರೆದಿರೋ ಹಾಗೆ ಏನು ವ್ಯವಸ್ಥೆ ಅನ್ನೋದು ಇರೋದಿಲ್ಲ. ಸೊ ಅಂಥ ಸಮಸ್ಯೆ ಒಂದಷ್ಟು ಲೇಔಟ್ಗಳಿರುತ್ತೆ. ಸೊ ಕೆಲವೊಂದು ಕಡೆ ಏನೇ ಪ್ಲ್ಯಾನ್ ಮಾಡಿದ್ರೂ ಕೂಡ ಮಳೆ ನೀರು ಅದನ್ನು ತಡೆಯುವಂಥದ್ದು ಕಷ್ಟ ಆಗುತ್ತೆ, ಯಾಕಂದರೆ ತಗ್ಗು ಪ್ರದೇಶ ಇರುತ್ತೆ. ಸೊ ಸಹಜವಾಗಿಯೇ ಹೆಚ್ಚಿನ ಮಳೆ ಬಂದಾಗ, ಅಂದರೆ ಏನೋ ಒಂದು ಲಿಮಿಟ್ ಇರುತ್ತೆ, ಅದನ್ನು ದಾಟಿ ಹೆಚ್ಚಿನ ಮಳೆ ಆದಾಗ ಇಂಥ ಪರಿಸ್ಥಿತಿಗಳಾಗ್ತವೆ. ಮೈಸೂರಿನ ಪ್ರಿಯಾಪಟ್ಟಣ ನಾವು ನೋಡ್ತಿರುವಂಥ ದೃಶ್ಯ ಇದು. ಮನೆಯ ಒಳಗೆ ನೋಡಿ ನೀರು ಎಷ್ಟು ಮಟ್ಟಿಗೆ ಹರಿತಿದೆ ಅಂತ ಹೇಳಿದ್ರೆ, ಸೊ ಸುತ್ತಮುತ್ತ ಇರುವಂಥ ಎಲ್ಲ ಕೊಳಚೆ ನೀರು ಎಲ್ಲ ಬಂದು ಮನೆ ಒಳಗಡೆ ಸೇರ್ಕೊಳ್ತಾ ಇದೆ. ಸೊ ಸಾಧ್ಯವಾದಷ್ಟು ಅದನ್ನು ಅಲ್ಲಿ ಕ್ಲಿಯರ್ ಮಾಡುವಂಥ ಪ್ರಯತ್ನ ಪಡ್ತಿದ್ದಾರೆ. ರಸ್ತೆ ಎಲ್ಲ ಕಡೆ ಕೂಡ ನೀರೇನೆ. ಸೊ ಇಂಥ ಟೈಮ್ನಲ್ಲಿ ವಯಸ್ಸಾದಂಥವ್ರು, ಮಕ್ಕಳು, ಇವರೆಲ್ಲರೂ ಕೂಡ ಭಾಳ ಎಚ್ಚರಿಕೆಯಿಂದಿರಬೇಕು. ಮನೆಯಿಂದ ತೀರಾ ಹೊರಗೆ ಬರುವಂಥದ್ದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಸೊ ನೀವೀಗ ನೋಡ್ತಾ ಇದ್ದೀರ ಅಲ್ಲಿ ಹೇಗಾದರೂ ಮಾಡಿ ಅಲ್ಲಿ ದಾಟೋಕ್ಕೂ ಕೂಡ ಆಗ್ತಿಲ್ಲ ಅವರಿಗೆ. ಸೊ ಮರದ ಒಂದು ಹಲಗೆಯ ಪೀಸನ್ನು ಇಟ್ಟು ನಂತರ ಅಲ್ಲಿ ಸಾಗೋದಕ್ಕೆ ಅಥವಾ ಸೈಡಿಗೆಲ್ಲ ಇಡುವಂಥ ಪ್ರಯತ್ನ ಆಗ್ತಿದೆ. ಏನೇನು ಮನೆಯಲ್ಲಿ ಉಳಿಸ್ಕೊಳ್ಬೋದು ಅದನ್ನು ಇಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಸೊ ರುದ್ರಪ್ಪ ಬಡಾವಣೆ, ಶಿವಪ್ಪ ಬಡಾವಣೆ, ಛತ್ರಬೀದಿಯಲ್ಲಿ ಸದ್ಯಕ್ಕೆ ಕಂಡು ಬರ್ತಿರುವಂಥ ದೃಶ್ಯ. ಹಾಗೆ ಮಲೆನಾಡು ಭಾಗದಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ. ಮಳೆಗೆ ಕುಸಿದು ಬಿದ್ದಂತ ಬಿಷಪ್ ಹೌಸ್ ಕಾಂಪೌಂಡ್. ಚಿಕ್ಕಮಗಳೂರಿನಲ್ಲಿ ಕಾಂಪೌಂಡ್ ಕುಸಿದು 5 ಬೈಕ್ ಹಾಗೂ 2 ಸೈಕಲ್ ಜಖಮಾಗಿದೆ. ಚಿಕ್ಕಮಗಳೂರಿನಲ್ಲಿ ಮಳೆ ಅವಾಂತರ ಇದು. ನಗರದ ಹೌಸಿಂಗ್ ಬೋರ್ಡ್ ಲೇಔಟ್ನಲ್ಲಿ ಆಗಿರುವಂತಹ ಘಟನೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ. ನೋಡ್ತಾ ಇದ್ದೀರಿ ಈಗ ಬಿಷಪ್ ಹೌಸ್ ಕಾಂಪೌಂಡ್ ಕುಸಿದಿರುವಂತಹ ಕಾರಣ ಅಡಿಯಲ್ಲಿ ಬಿದ್ದಿರುವಂತಹ ಬೈಕ್, ಒಂದಷ್ಟು ಬೈಕ್ಗಳನ್ನು ಹಾಗೆ ಸೈಕಲ್ಗಳನ್ನು ಅಲ್ಲಿ ಪಾರ್ಕ್ ಮಾಡಲಾಗಿತ್ತು. ಆದರೆ ಒಮ್ಮೆಲೆ ಆ ಕಾಂಪೌಂಡ್ ಕುಸಿದ ಕಾರಣ ಆಕ್ಟಿವಾ ಸೇರಿದ ಹಾಗೆ ನೀವು ನೋಡ್ತಿರೋ ಹಾಗೆ ಅಲ್ಲಿ ಬೈಕ್ಗಳೆಲ್ಲವೂ ಕೂಡ ಆ ಕಾಂಪೌಂಡ್ನ ಕೆಳಕ್ಕೆ ಬಿದ್ದಿವೆ. ಸೊ ನಗರದ ಹೌಸಿಂಗ್ ಬೋರ್ಡ್, ಚಿಕ್ಕಮಗಳೂರಿನ ಹೌಸಿಂಗ್ ಬೋರ್ಡ್ ಬಡಾವಣೆಯಲ್ಲಿ ಕಂಡು ಬರ್ತಿರುವಂಥ ದೃಶ್ಯ ಇದು. ಒಂದಷ್ಟು ಭಾಳ ಹಳೆದಾದಂಥ ಕಾಂಪೌಂಡ್ಗಳಿರುತ್ತೆ. ಜೊತೆಗೆ ಅಲ್ಲೇ ಕಾಂಪೌಂಡ್ನ ಬೇಸ್ ಏನಿರುತ್ತೆ ಕೆಳಗೆ, ಆ ತಳ, ಅದೆಲ್ಲವೂ ಕೂಡ ಮಳೆ ನಿರಂತರವಾಗಿ ಬಿದ್ದಾಗ, ಮೆತ್ತಗಾದಾಗ ಆ ಭಾರಕ್ಕೆ ಕುಸಿದು ಟೂ ವೀಲರ್ಗಳ ಮೇಲೆ ಬಿದ್ದಿದೆ. ಚಿಕ್ಕಮಗಳೂರಿನ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಹೌಸಿಂಗ್ ಬೋರ್ಡ್ ಬಡಾವಣೆಯಲ್ಲಿ ಏನು ಅವಾಂತರ ಆಗಿದೆ ಅಂತ ಹೇಳಿ. ಸೊ ಒಂದಷ್ಟು ಬೈಕ್ಗಳು ಹಾಗೆಯೇ ಸೈಕಲ್ಗಳು ಕೂಡ ಈ ಕಾಂಪೌಂಡ್ನ ಕೆಳಕ್ಕೆ ಸಿಲುಕಿರೋದಲ್ಲಿ. ಸೊ ಮಳೆಗೆ ಬಿಷಪ್ ಹೌಸ್ ಕಾಂಪೌಂಡ್, ಚಿಕ್ಕಮಗಳೂರಿನ ಹೌಸಿಂಗ್ ಬೋರ್ಡ್ ಬಳಿ ಕಾಂಪೌಂಡ್ ಕುಸಿದಿರುವಂಥ ಕಾರಣ 5 ಬೈಕ್ ಹಾಗೂ 2 ಸೈಕಲ್ ಈಗ ಜಖಮಾಗಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಕಾಫಿನಾಡಿನಲ್ಲಿ ರಾತ್ರಿ ಸುರಿದಂತ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ. ಉದ್ದೇಬೋರ್ನಹಳ್ಳಿಯಲ್ಲಿ ಭಾರೀ ಮಳೆಗೆ ಅವಾಂತರ ಆಗಿದೆ. ಅಂಗಡಿಗಳಿಗೆ ನೀರು ನುಗ್ಗಿ ಗೊಬ್ಬರ, ಸಿಮೆಂಟ್ ಇದೆಲ್ಲವೂ ಕೂಡ ಹಾನಿಯಾಗಿರೋದು.
ಸಿಮೆಂಟ್ ಮತ್ತು ರಾಸಾಯನಿಕ ಗೊಬ್ಬರ ನೀರು ಪಾಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಎಡವಟ್ಟಿನಿಂದ ಆಗಿರುವಂತಹ ಅವಾಂತರ ಇದು. ಬಹಳಷ್ಟು ಕಡೆ ಇವು ಅವೈಜ್ಞಾನಿಕವಾಗಿ ಕೆಲಸಗಳಾಗ್ತವೆ. ಮುಂದೇನಾಗ್ಬೋದು, ಮಳೆಗಾಲ ಶುರುವಾದ್ರೆ ಏನು ಕತೆ, ಅದ್ರ ಬಗ್ಗೆ ಯಾವುದೇ ಒಂದು ಪ್ಲ್ಯಾನ್ ಇರೋದಿಲ್ಲ. ಸೊ ಆ ಕಾರಣಕ್ಕೇನೆ ನೀವೀಗ ನೋಡ್ತಾ ಇದ್ದಾರೆ, ಸಿಮೆಂಟ್ ಎಲ್ಲ ಒಮ್ಮೆ ಒದ್ದೆ ಆಗೋಯ್ತು ಅಂದರೆ ಮುಗೀತು, ಆಮೇಲೆ ಮತ್ತೆ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ಹಾಗೆಯೇ ಕೆಮಿಕಲ್ ಕೂಡ, ರಾಸಾಯನಿಕಗಳು, ಅದರಲ್ಲಿದ್ದಂಥ ಅಂಶಗಳು ಹೋಯಿತು ಅಂತ ಹೇಳಿದ್ರೆ ನಂತರ ಅದನ್ನು ಗಿಡಗಳಿಗೆ ಹಾಕೋಕ್ಕೆ ಸಾಧ್ಯ ಆಗೋದಿಲ್ಲ. ನೋಡಿ, ಇಲ್ಲೊಂದಷ್ಟು ರಾಸಾಯನಿಕ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಆದರೆ ಇದೆಲ್ಲವೂ ಕೂಡ ಈಗ ಮಳೆಯ ಕಾರಣದಿಂದಾಗಿ, ಮಳೆ ನೀರು ನುಗ್ಗಿ ಎಲ್ಲ ನಾಶ ಆಗಿದೆ. ಸಿಮೆಂಟ್ ಮತ್ತು ಒಂದಷ್ಟು ಈ ಗೊಬ್ಬರ ಇದೆಲ್ಲವೂ ಕೂಡ ಇಡ್ಲಾಗಿತ್ತಲ್ಲಿ. ಸೊ ಚರಂಡಿ ಕಾಮಗಾರಿ ಪೂರ್ಣಗೊಳಿಸಿದ ಕಾರಣ ನಮಗೆ ಇಲ್ಲಿ ಗೋಡೌನ್ಗಳಿಗೆಲ್ಲ ನೀರು ಬರ್ತಾ ಇದೆ ಅಂತ ಸ್ಥಳೀಯರು ಹೇಳ್ತಿದಾರಲ್ಲಿ. ಸೊ ಕಾಫಿ ನಾಡಿನ ಚಿತ್ರಣ, ಚಿಕ್ಕಮಗಳೂರಿನ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಕಾಂಪೌಂಡ್ ಕುಸಿದಿರುವಂಥ ದೃಶ್ಯ, ಮತ್ತೊಂದು ಕಡೆ ಈ ಶೆಡ್ನಲ್ಲಿ ಒಂದಷ್ಟು ಸಿಮೆಂಟ್ ಹಾಗೇನೆ ಈ ಗೊಬ್ಬರ ಇಡಲಾಗಿತ್ತು. ರಾಸಾಯನಿಕ ಗೊಬ್ಬರವನ್ನು ಅಲ್ಲಿ ಮೂಟೆ ಇಟ್ಟಿದ್ರು. ಆದರೆ ಅಲ್ಲಿ ನೀರು ನುಗ್ಗಿರುವಂಥ ಕಾರಣ ಅಲ್ಲಿದ್ದಂಥ ಎಲ್ಲವೂ ಕೂಡ ಸಿಮೆಂಟ್ ಗೋದಾಮು ಜಲಮಯವಾಗಿದೆ. ಇನ್ನೊಂದು ಕಡೆ ಕಾಂಪೌಂಡ್ ಕುಸಿದಿರುವಂಥ ದೃಶ್ಯ, ಹೌಸಿಂಗ್ ಬೋರ್ಡ್ನ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ.